ಇವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನಾಗಿ 77 ವರ್ಷ ಆಯಿತು. ಇವತ್ತು ನಮ್ಮ ಭಾಗದಲ್ಲಿ ಆಚರಿಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ವಿದ್ಯಾರ್ಥಿನಿ ಹೇಳಿದರು, 560 ಪ್ರಾಂತಗಳನ್ನು ಒಗ್ಗೂಡಿಸಿ ಭಾರತ ದೇಶ ಆಯಿತು. ಅದರಲ್ಲಿ ನಮ್ಮ ನಿಜಾಮರು ಈ ಒಂದು ಪ್ರಾಂತವನ್ನು ಭಾರತ ದೇಶದಲ್ಲಿ ವಿಲೀನಗೊಳಿಸಲು ಒಪ್ಪಲಿಲ್ಲ. ಆದ ಕಾರಣದಿಂದ ನಮಗೆ ಸ್ವಾತಂತ್ರ್ಯ 13 ತಿಂಗಳ ನಂತರ ಸೆಪ್ಟೆಂಬರ್ 17, 1948 ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. ಆ ಭಾಗದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅಂದು 6 ಜಿಲ್ಲೆಗಳಿತ್ತು. ಇವತ್ತು ವಿಜಯನಗರ ಸೇರಿ 7 ಜಿಲ್ಲೆಗಳನ್ನಾಗಿ ಆಗಿದ್ದಾವೆ. ಮತ್ತು ನಮ್ಮ ಬೀದರಲ್ಲಿ ಸಾಕಷ್ಟು ಹೋರಾಟ ನಡೆದಿದೆ. ಭಾಳ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ನಲ್ಲೇ ಬೀದರ್ನಲ್ಲಿ ಭಾಳ ಗೋಟ ಅಂತ ಕೇಳಿರ್ಬೋದು. ಅಲ್ಲಿ ಸಾಕಷ್ಟು ಹತ್ಯಾಕಾಂಡಗಳಿತ್ತು. ನಿಜಾಮನವ್ರಿಗೇನು ಗೊತ್ತಿಲ್ಲದೆ ಒಂದು ರಜಕರ್ ಪಡೆ ಅಂತ ಮಾಡಿ ಸಾಕಷ್ಟು ಭಾಗಗಳಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆ ಟೈಪ್ ಆಗಿ ಸಾವಿರಾರು ನಮ್ಮ ಹಿರಿಯರು ಆ ಒಂದು ಚಳವಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಇವನ್ ಗೋಟಾ ಹತ್ಯಾಕಾಂಡಕ್ಕೆ ನಮ್ಮ ಈಗಿನ ಗೃಹ ಸಚಿವರಾದ ಅಮಿತ್ ಶಾ ಕೂಡ ಭೇಟಿಯಾಗಿದ್ದಾರೆ. ಈಗ ಅಷ್ಟು ನಿಜಾಮದ ಒಂದು ಆಡಳಿತದಲ್ಲಿ ಭಾಳ ಇದಿತ್ತು. ಅದು ಆದರೂ ಕೂಡ ನಮ್ಮ ದುರಾದೃಷ್ಟ 77 ವರ್ಷ ಆಯಿತು ನಮ್ಮ ಸ್ವತಂತ್ರ ಸಿಕ್ಕಿ. ಆದರೂ ಇನ್ನೂ ಸಾಮಾಜಿಕ ಸಮಾನತೆ ಆಗಲಿ, ಶೈಕ್ಷಣಿಕ ಸಮಾನತೆ ಆಗಲಿ, ಮತ್ತು ಕೃಷಿ ಮತ್ತು ತೋಟಗಾರಿಕೆ ಸಮಾನತೆ ಆಗಲಿ, ಮತ್ತು ಕೈಗಾರಿಕೆ ಇಂಡಸ್ಟ್ರಿಯಲೈಸೇಷನ್ ಸಮಾನತೆ ಆಗಲಿ, ಇಲ್ಲಿವರೆಗೆ ಅಷ್ಟೊಂದು ಪ್ರಮಾಣದಲ್ಲಿ ನಾವು ಮುಂದುವರೆದಿಲ್ಲ. ನೀವು ಅದೇ ನಮ್ಮ ಹಾಸನಕ್ಕೆ ಹೋರಿ, ಶಿವಮೊಗ್ಗ ಹೋರಿ, ಚಿಕ್ಕಮಗಳೂರು ಹೋರಿ, ಬೆಂಗಳೂರು ಹೋರಿ, ಕೋಲಾರದಲ್ಲಿ ಮಳೆನೇ ಆಗಲ್ಲ. ಅಲ್ಲಿಂದ ಒಂದು ಆರ್ಥಿಕ ಪರಿಸ್ಥಿತಿ, ಅಲ್ಲಿ ಕೈಗಾರಿಕೀಕರಣ, ಅಲ್ಲಿ ಡೆವಲಪ್ ಆಗಿದ್ದಂಥ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಕೃಷಿ ಬೆಳೆ ಆಗಿರ್ಬೋದು, ಆ ಮಟ್ಟಕ್ಕೆ ನಾವಿನ್ನ ರೀಚ್ ಆಗಿಲ್ಲ. ನಮ್ಮ ಈಗಿನ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರಾಗಿರ್ಬೋದು, ಅಂದಿನ ಮುಖ್ಯಮಂತ್ರಿಗಳಾಗಿರುವ ಧರ್ಮಸಿಂಗ್ ಸಾಹೇಬರಾಗಿರ್ಬೋದು, ವಿಶ್ವನಾಥ್ ರೆಡ್ಡಿ ಮುದ್ದಾಳಂತ ಯಾದಗಿರಿದವರಾಗಿರ್ಬೋದು, ವೈಜನಾಥ್ ಪಾಟೀಲ್ ನಮ್ಮ ಕ್ಷೇತ್ರದವರೇ ಮಾಜಿ ಸಚಿವರು ಅವರಾಗಿರ್ಬೋದು, ರಾಮಚಂದ್ರ ವೀರಪ್ಪ ಅಂತ ತಿಳ್ಕೊಂಡು 8 ಸಲ MP ಆಗಿದ್ದರು ಅವರಾಗಿರ್ಬೋದು, ಭೀಮಣ್ಣ ಖಂಡ್ರೆ ಸಾಹೇಬರಾಗಿರ್ಬೋದು, ಇವರೆಲ್ಲ ಸಾವಿರಾರು ಜನ ಹೋರಾಟದ ಫಲದಿಂದ ನಮಗೆ 2013ರಲ್ಲಿ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರೀಯ ಮಂತ್ರಿ ಆಗಿದ್ದರಿಂದ ಒಂದು 371J ಆರ್ಟಿಕಲ್ ನಮ್ಮ ಪ್ರದೇಶಕ್ಕೆ ಲಾಗುತ್ತೆ. ನಮ್ಮ ದುರಾದೃಷ್ಟಕ್ಕೆ 2013ರಲ್ಲಿ 371J ಆದರೂ ಇನ್ನಾದರೂ 17,000 ಪೋಸ್ಟ್ ವಿವಿಧ ಇಲಾಖೆಗಳ ಖಾಲಿಯಾಗಿದೆ. ಇಲ್ಲಿವರೆಗೂ ತುಂಬಿಕೊಂಡಿಲ್ಲ. 5% ಪೋಸ್ಟ್ ಕೂಡ ತುಂಬಿಕೊಳ್ಳೋಕ್ಕಾಗಿಲ್ಲ. ಅದು ನಾನಾ ಕಾರಣದಿಂದ. ಇನ್ನೊಂದು ನಾನು ಹೆಮ್ಮೆಯಿಂದ ಹೇಳ್ಬೋದು, ಬಟ್ 371J 2013ನಲ್ಲಿ ಆಗಿದ್ದರೆ ಶೈಕ್ಷಣಿಕವಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಆಗಿರ್ಬೋದು, ನಮ್ಮ BSc ಹಾರ್ಟಿಕಲ್ಚರ್ ತೋಟಗಾರಿಕೆ ಸೀಟ್ ಆಗಿರ್ಬೋದು, BSc ಕೃಷಿ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಸಾಕಷ್ಟು ಸೀಟ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ಬೇರೆ ಜಿಲ್ಲೆಯಕ್ಕಿಂತ ನಾವು ಅವ್ರ ಜೊತೆ ಬರ್ತಾಯಿದ್ದೀವಿ ಸರಿಸಮಾನಾಗಿ. ಮತ್ತು ಇನ್ನೊಂದು ವಿಷಯ, 2013ಕ್ಕಿಂತ ಮುಂಚೆನೇ ಆದರೂ ನಮ್ಮ ರಾಜಕಾರಣಿಗಳ ಹೋರಾಟದ ಪರವಾಗಿ ನಮ್ಮ ಭಾಗದಲ್ಲಿ 2 ಫಾರ್ಮ್ ಯೂನಿವರ್ಸಿಟಿ ಇದೆ. ಅವು ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು, ಮತ್ತು ನಮ್ಮ ವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್.
ಎರಡೂ ಕೂಡ 2008ರಲ್ಲಿ ಸ್ಥಾಪನೆ ಆಯಿತು. ಅದು ಅಲ್ಲದೆ ಫಾರ್ಮ್ ಯೂನಿವರ್ಸಿಟಿ ಹೇಳಿದ್ರು ನಮ್ಮ 5 ಕಾಲೇಜುಗಳಿದ್ದವು. ಅದರಲ್ಲಿ 2 ತೋಟಗಾರಿಕಾ ಮಹಾವಿದ್ಯಾಲಯ, ಒಂದು ಬೀದರಲ್ಲಿದೆ, ಇನ್ನೊಂದು ಕೊಪ್ಪಳದಲ್ಲಿದೆ. ಇದು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಕೂಡ 2007ರಲ್ಲಿ ಸ್ಟಾರ್ಟ್ ಆಗಿದೆ. ಅದಾದ ನಂತರ 2008ರಲ್ಲಿ 2 ಫಾರ್ಮ್ ಯೂನಿವರ್ಸಿಟಿಗಳು ನಮ್ಮ ಭಾಗದಲ್ಲಿ ಸ್ಟಾರ್ಟ್ ಆಗಿದ್ದವು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಶ್ವವಿದ್ಯಾಲಯ ಕೂಡ ನಮ್ಮ ಭಾಗದಲ್ಲಿ ಬರಬೇಕು. ಮೆಡಿಕಲ್ ಕಾಲೇಜಂತೂ ಸಾಕಷ್ಟು ಬಂದಿದ್ದಾವೆ. ಮೊದಲ ಬೀದರಲ್ಲಿ ಇಡೀ ರಾಜ್ಯದಲ್ಲೇ 4 ಸರ್ಕಾರಿ ವೈದ್ಯಕೀಯ ಕಾಲೇಜಿದ್ದವು. ಒಂದು BMC, ಒಂದು ಬಳ್ಳಾರಿ ಮೆಡಿಕಲ್ ಕಾಲೇಜು, ಇನ್ನೊಂದು ಬೆಂಗಳೂರು ಮೆಡಿಕಲ್ ಕಾಲೇಜು, ಆಮೇಲೆ ಹುಬ್ಬಳ್ಳಿ KMC. ಬರೀ 4 ಮಾತ್ರ ಮೆಡಿಕಲ್ ಕಾಲೇಜು. ಇವತ್ತು ನಮ್ಮ ಕರ್ನಾಟಕದಲ್ಲಿ 30ಕ್ಕಿಂತ ಹೆಚ್ಚಿಗೆ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿದೆ. ಸರ್ಕಾರಿ ಸ್ವಾಮ್ಯದ ಮೆಡಿಕಲ್ ಕಾಲೇಜು ಪ್ರತಿಯೊಂದು ಜಿಲ್ಲೆಯೂ ಕೂಡ ಈ ಒಂದು ಸರ್ಕಾರ ಮಾಡಿದೆ. ಇನ್ನೊಂದು ವಿಶಿಷ್ಟ ಏನು ಹೇಳ್ಬೇಕಂದ್ರೆ 371J ಆದಮೇಲೆ ನಮ್ಮ ಭಾಗಕ್ಕೆ ಒಂದು ಅವಾಗ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತಿತ್ತು. 2019ರಲ್ಲಿ ಈ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತಾಗಿ ಸೆಪ್ಟೆಂಬರ್ 7, 2019ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರು ಮರುನಾಮಕರಣ ಮಾಡಿದರು. ಅಂದಿನ ಹಿಡಿದು ಇಲ್ಲಿಯವರೆಗೆ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾರೆ. ಆ ಬೋರ್ಡಿಂದ ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 5,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ವಿವಿಧ ಸ್ಕೂಲು ಬಿಲ್ಡಿಂಗ್ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಅಂಗನವಾಡಿ ಕಟ್ಟಡಗಳಾಗಿರ್ಬೋದು, ರಸ್ತೆ ಆಗಿರ್ಬೋದು. ಅದು ಅಲ್ಲದೆ ನಮ್ಮ ಕಾಲೇಜಿಗೆ 9.6 ಕೋಟಿಯಷ್ಟು ಒಂದು ಹಾರ್ಟಿಕಲ್ಚರ್ ಇನ್ಕ್ಯುಬೇಷನ್ ಸೆಂಟರ್, ತರಕಾರಿ ಬೆಳೆಗಳ ಪ್ರೊಸೆಸಿಂಗ್ ಮಾಡೋದಾಗಿರ್ಬೋದು, ಹಣ್ಣುಗಳ ಬೆಳೆಗಳ ಪ್ರೊಸೆಸಿಂಗ್ ಮಾಡಿರೋದು, ಮೆಡಿಸಿನಲ್ ಪ್ಲ್ಯಾಂಟ್ ಪ್ರೊಸೆಸಿಂಗ್ ಮಾಡಿರೋದು, ಅದು ಒಂದು ಹೆಮ್ಮೆಯ ವಿಷಯ. ಇದಲ್ಲದೆ ನಾವೇನಿಗೆ ಸೋಲಾರ್ ಲೈಟು ಮತ್ತು ನಿಮ್ಮ ಸ್ಮಾರ್ಟ್ ಕ್ಲಾಸ್ ರೂಮ್ಸು ಎಲ್ಲ ನೋಡ್ತೀವಿ. ಅದು ಕೂಡ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡಿಂದ 4.75 crores ನಮ್ಮ ಮುನಿರತ್ನಂ ಸಾಹೇಬರು ತೋಟಗಾರಿಕಾ ಮಂತ್ರಿಗಳಿದ್ದಾಗ ಕೊಟ್ಟಿದ್ದಾರೆ. ನಮ್ಮದು ಇದೊಂದು ರೋಡು ಮತ್ತು ಕಂಪೌಂಡ್ ವಾಲು ಮತ್ತು ಕೋಲಾರ ಫಾರ್ಮಲ್ಲಿ ಅಲ್ಲಿ ಚೈನ್ ಲಿಂಕ್ ಫೆನ್ಸಿಂಗು, ಅಲ್ಲಿ ರೋಡ್ 1.6 ಕಿಲೋಮೀಟರ್ಸು, ಒಂದು 4 ಕೋಟಿ ರೂಪಾಯಿಗೆ ಬಂದ 4 ವರ್ಷಗಳಿಗೂ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ವರ್ಷ ಮಾಡಿಸ್ತೀವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಕೂಡ ನಮಗೆ ಬೇಕು ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡಬೇಕು ಅಂದಾಗ ಮಾತ್ರ ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ವಿಶಿಷ್ಟ ಹೇಳ್ಬೇಕಂದ್ರೆ ನಮ್ಮ ಕಾಲೇಜಿನಿಂದ ನಾ ಸಾಕಷ್ಟು ಸಮಾರಂಭಗಳು ಹೇಳಿದ್ದೀನಿ. 938 ಸ್ಟೂಡೆಂಟ್ಸು ಗ್ರ್ಯಾಜುಯೇಟ್ ಆಗಿ ಹೋಗಿದ್ದಾರೆ. ಅದರಲ್ಲಿ ಹೋದ ಸಲ ರಿಕ್ರೂಟ್ಮೆಂಟಲ್ಲಿ ನಮ್ಮ ಹುಡುಗರು 120 ಹುಡುಗರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿ ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಅದೇ ರೀತಿ ಪಾಪ ಮಧುಸೂದನ್ ಅಂತ ಹುಡುಗ 2017 ಬ್ಯಾಚ್ ಸ್ಟೂಡೆಂಟು IFS ಕೂಡ ಪಾಸ್ ಆಗಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಮೆನಿ ಸ್ಟೂಡೆಂಟ್ಸು ನಮ್ಮ ಕಾಲೇಜಿನವರೇ ಈಗ ಜಾನ್ವಿ ಮೇಡಮ್ಮು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಇದೇ ಥರ ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಕಾಲೇಜಿನಲ್ಲಿ ಕಲಿತ ಹುಡುಗರು ಇವನ್ PhDಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ, MSCಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ, ADH ಆಗಿದ್ದಾರೆ, SADH ಆಗಿದ್ದಾರೆ. ಮೋರ್ ದ್ಯಾನ್ 65 ಸ್ಟೂಡೆಂಟ್ಸ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಆಗಿದ್ದಾರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ. ಅದು ಒಂದು ಹೆಮ್ಮೆ ವಿಷಯ ಅಂತ ಹೇಳಿ. ಅದೇ ನಾವು ಹೇಳೋದು ಒಂದು ಉದ್ದೇಶ ಇಷ್ಟೇ. ಇದು ಒಂದು ಬಸವಣ್ಣನ ಕರ್ಮಭೂಮಿ. ನೀವು ಈ ಥರ ಸಂಸ್ಕೃತಿ ಯಾವ ಜಿಲ್ಲೆಯಲ್ಲಿ ಇಲ್ಲ. ನಾನು 30 ವರ್ಷ ಸರ್ವಿಸ್ ಆಯಿತು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಅಡ್ಡಾಡಿದ್ದೀನಿ ನಾನು. ನೀವು ಕೋಕೋನಟ್ ಬೆಳೆ ಬೆಳೆದ್ರೆ ಏನಾಗುತ್ತೆ, ಆಲೂಗಡ್ಡೆ ಬೆಳೆ ಬೆಳೆದ್ರೆ ಏನಾಗುತ್ತೆ, ಬೇಬಿ ಕಾರ್ನ್ ಬೆಳೆ ಬೆಳೆದ್ರೆ ಏನಾಗುತ್ತೆ, ಶುಗರ್ ಕೇನ್ ಬೆಳೆ ಬೆಳೆದ್ರೆ ಏನಾಗುತ್ತೆ, ಮ್ಯಾಂಗೋ ಬೆಳೆ ಬೆಳೆದ್ರೆ ಏನಾಗುತ್ತೆ, ಎಲ್ಲ ಕಡೆ ನೋಡ್ಬೇಕು. ಆದ್ರೆ ಇದು ಒಂದು ಬೀದರ್ ಮಣ್ಣಿನ ವೈಶಿಷ್ಟ್ಯ. ಇಲ್ಲಿ ಎಲ್ಲ ಬೆಳೆಗಳು ಇವತ್ತು ನೀವು ನೋಡಿರ್ಬೋದು.
ಜೂನ್ನಲ್ಲಿ ಸ್ವಲ್ಪ 15ರಿಂದ 20 ದಿವಸ ಡ್ರೈ ಸ್ಪೆಲ್ ಬಂತು. ಅದು ಆಗಿಬಿಟ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 7 ಕಂಟಿನ್ಯೂಸ್. ಹ್ಯಾಂಗೆ ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಸಿರ್ಸಿಯಲ್ಲೆಲ್ಲ ಮಳೆ ಬೀಳುತ್ತಲ್ಲ, ಅಲ್ಲೇ ನೋಡಿದೆ ಸಿರ್ಸಿಯಲ್ಲಿ ಈ ಥರ ಮಳೆ. ಆ ಸಿರ್ಸಿಯಲ್ಲಿ ನೋಡಿದಂಥ ಮಳೆ ನಮ್ಮ ಬೀದರಲ್ಲಿ ಬರ್ತದೆ. ಇವತ್ತು ನಾವು ಎಲ್ಲೆಲ್ಲಿ ಇದು ಕೆಂಪು ಮಣ್ಣು ಇದೆ, ಲ್ಯಾಟ್ರೈಟ್ ಸಾಯಿಲ್ ಇದೆ, ನಾವು ಎಲ್ಲೆಲ್ಲಿ ನಮ್ಮ ತೋಟಗಾರಿಕೆ ಬಹುವಾರ್ಷಿಕ ಬೆಳೆ ಹಚ್ಚಿದ್ದೇವೆ, ಒಂದು ಗಿಡ ಸಹಿತ ಹೋಗಿ. ಅದಕ್ಕೆ ನಮ್ಮ ಕಾಲೇಜು, ತೋಟಗಾರಿಕೆ ಕಾಲೇಜು ಹೇಳಿ ಮಾಡಿಸಿದ್ದ ರೀತಿಯಲ್ಲಿ ನಿನ್ನೆನೇ ಕೂಡ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ನಮ್ಮ ಕಾಲೇಜಿನಿಂದ ಕಲ್ತೊಡಗ್ನೆ, ಹಾಸನ ಕೃಷಿ ಕಾಲೇಜಿನಿಂದ ಕಲ್ತೊಡಗ್ನೆ ಬಂದಿದ್ದಾನೆ. ಪಾಪ ಅವನಿಗೆ ಭಾಳ ಖುಷಿ ಆಯಿತು. ಅವನಿಗೆ ಅವಾಗ ಬಂದು ನೋಡಿ ಇಷ್ಟೆಲ್ಲ ಮಳೆ ಬರ್ತಾ ಇದ್ದರೂ ಕೂಡ ನಾವು ಎಲ್ಲಿ ಒಂದು ಗಿಡ ಸುತ್ತ ಒಂದು ಕಳೆ ಇಲ್ಲ ಅಂತ ಮೇಂಟೈನ್ ಮಾಡಿ. ಅದು ಹೋಗಿ ನಾ ಮಾಡಿನಂತಲ್ಲ, ನಮ್ಮ ಕಾರ್ಮಿಕರು, ನಮ್ಮ ಕ್ಷೇತ್ರ ಸಹಾಯಕರು, ಸೈಂಟಿಸ್ಟ್ಗಳು, ಬಾರ್ ಮ್ಯಾನೇಜರು, ನಿಮ್ಮದೆಲ್ಲ ಸಹಕಾರದಿಂದ ಅದು ಸರ್. ಮತ್ತು ನಮ್ಮ ಚಾಲಕರು, ವಾಹನ ಚಾಲಕರದ್ದು ಇದಿದೆ, ಅವರು ಎಲ್ಲ ಪ್ರೂನಿಂಗ್ ಮಾಡಿದ್ದಾರೆ. ಆ ರೀತಿ ಮಾಡಿದಾಗ ಮಾತ್ರ ನಾವು ಈಗ ಅದೊಂದು ಮಾಡೆಲ್ ಫಾರ್ಮ್ ಫಾರ್ ದಿ ಎಂಟೈರ್ ಕಲ್ಯಾಣ ಕರ್ನಾಟಕ ರೀಜನ್ ಆ ಥರ ಆಗುತ್ತೆ. ರೈತರಿಗೆ ನಾವು ಏನೋ ಬಂದು ಮಾಡಿದಲ್ಲ, ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್. ಇವತ್ತು ಸೀಡ್ಲಿಂದ ಬಂದು ಸರ್ ಯಾವುದಾದ್ರೂ ಒಂದು 100 ಎಕರೆ ಪ್ರದೇಶ ಇದ್ರೆ ಹೇಳಿ ಸರ್, ಫಾರ್ ಈಚ್ ಸೀಡ್ಲಿಂಗ್ ವಿ ಆರ್ ಗೋಯಿಂಗ್ ಟು ಪೇ 350 rupees ಇನ್ 2 installment. ಏರಿಯಾ ಎಕ್ಸ್ಪೆನ್ಷನ್ ಚಾನ್ಸ್ ಇದೆ, ಇಲ್ಲಿ ಏರಿಯಾಗೆ ಬರುತ್ತೆ. ಮತ್ತು ಇನ್ನೇ ಹೇಳಿದ್ರು, ದೇ ನೀಡ್ ನಾಟ್ ಟು ಪ್ಲ್ಯಾಂಟ್ ಎಸ್ ಎ ಹೋಲ್ ಕೋಕೋನಟ್ ಫ್ಲವರ್, ಆಲ್ ಅಲಾಂಗ್ ದಿ ಬಾರ್ಡರ್ ಮಾಡಿದ್ರು ಸಾಕಾಗ್ತದೆ. ಆ ಥರ ನಾವು ಗೈಡ್ ಮಾಡೋದು. ಈಗ ಬರೀ ನಾವು ಮಕ್ಕಳಿಗೆ ಪಾಠ ಕಲಿಸೋದ್ರ ಜೊತೆ ಇವೆಲ್ಲ ಆ್ಯಕ್ಟಿವಿಟೀಸನ್ನು ಕಲಿಸ್ತೇವಂದ್ರೆ ಅವರು ಬೇರೆ ಕಡೆ ಹೋದಾಗೂ ಹಾರ್ಟಿಕಲ್ಚರ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಬರೀ ನಾವು ಸಿಲೆಬಸ್ಸಿಗೆ ರಿಸ್ಟ್ರಿಕ್ಟ್ ಆಗಬಾರ್ದು, ಬರೀ ನಾವು ನಮ್ಮ ಕೋರ್ಸ್ ಆಫರ್ ಮಾಡಿದ್ದಕ್ಕೆ ನಾವು ರಿಸ್ಟ್ರಿಕ್ಟ್ ಆಗಬಾರ್ದು. ಅದನ್ನು ಏನು ಮಾಡ್ತೀವಿ, ಕೊಡ್ಬೋದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಬೋದು. ಅಂದಾಗ ಮಾತ್ರ ನಾವು ಏನೋ ಒಂದು ಮಾಡ್ತಾ ಇದ್ದೀವಪ್ಪ ನಮಗೆ ಗೊತ್ತಾಗುತ್ತೆ. ಭಾಳ ಏರಿಯಾ ಇದೆ ಈ ಭಾಗದಲ್ಲಿ, ಹಾರ್ಟಿಕಲ್ಚರ್ ಏರಿಯಾ ಮೋರ್ ದ್ಯಾನ್ 1,90,000 hectares ಏರಿಯಾ ನಮ್ಮ ಕಲ್ಯಾಣ ಕರ್ನಾಟಕ ರೀಜನಲ್ಲಿ. ನಮ್ಮ ಸಂತೋಷ್ ಒಂದು 5 ಪೇಜ್ ಮಾಡಿಕೊಟ್ಟಿದ್ದಾನೆ, ಎಷ್ಟು ಏನೇನು ಮಾಡಬೇಕು, ಏನೇನಿದೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಚಿನ್ನದ ನಾಡಿದೆ, ಭತ್ತದ ನಾಡಿದೆ, ಎಲ್ಲ ಡೈವರ್ಸಿಟಿ ಇದೆ. ಮತ್ತು ಏನಾಗಬೇಕು, ಕೈಗಾರಿಕೆಯಲ್ಲಿ ಎಷ್ಟು ಹಿಂದುಳಿದಿದೆ ನಮ್ಮ ಪ್ರದೇಶ, ಅದು ಕೂಡ ಹೈಲೈಟ್ ಮಾಡಿದ್ದಾರೆ. ಅದನ್ನು ಬೆಳಗ್ಗೆ ಜೀಪಲ್ಲಿ ಬರುವಾಗ ಸುಮ್ಮ ಗ್ಲ್ಯಾನ್ಸ್ ಮಾಡಿದೆ, ಎಲ್ಲ ಪಾಯಿಂಟ್ಸ್ನು ಓದಿ ಹೇಳಿದ್ರೆ ಅಷ್ಟು ಸರಿ ಅನಿಸಲ್ಲ ಅಂತ ತಿಳ್ಕೊಂಡು ನಾನು ಹಾಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹರೀಶ್ ಕೂಡ ಭಾಳ ನಿನ್ನೆ ಎಲ್ಲ ಕುಂತು ಏನೇನು ಆಗಿದೆ, ಎಷ್ಟೆಷ್ಟು ಕಾಲೇಜಸ್ ಇದೆ, ಯಾವ ಪೊಸಿಷನಲ್ಲಿ ನಾವಿದ್ದೀವಿ ಅನ್ನೋದು ಕೂಡ ಅವರು ಕೂಡ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾ ಹೇಳೋದು ಉದ್ದೇಶ ಇಷ್ಟೇ, ಬೀದರ್ ಅಂದ್ರೆ ಬರೀ ಕಲ್ಯಾಣ ಕರ್ನಾಟಕಕ್ಕಷ್ಟೇ ಸೀಮಿತ ಇಲ್ಲ, ಇಡೀ ಭಾರತ ದೇಶದ ಒಂದು ಭಾಗ ಇದೆ ಕೂಡ. ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ, ಇಲ್ಲಿ ಇಡೀ ಇಂಡಿಯಾನೇ ಇದೆ ಬೀದರಲ್ಲಿ. ಸಬ್ ಲೋಗ್ रहते इधर, ನಾ ಹಿಂದೂ, ಮುಸ್ಲಿಂ, ಪಾರ್ಸಿ, ಇರಾನಿ, ಸಿಖ್ ಎಲ್ಲ ಜಾತಿ ವರ್ಗದ ಜನ ನಮ್ಮಲ್ಲಿದ್ದಾರೆ. ಭಾಳ ಅನ್ಯೋನ್ಯವಾಗಿದೆ. ಬಟ್ ಅದನ್ನು ನೀವು ಯುಟಿಲೈಸ್ ಮಾಡಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ಬರೀ ಹಾಸ್ಟೆಲಲ್ಲಿ ಇರೋದು, ನಿಮ್ಮದು ಗ್ರೌಂಡಿಗೆ ಬಂದು ಆಟ ಆಡೋದು, ಮಲಗಿಬಿಡೋದು, ಅದಕ್ಕೆ ರಿಸ್ಟ್ರಿಕ್ಟ್ ಆಗಬೇಕು. ಯು ರೀಡ್ ದಿ ಹಿಸ್ಟ್ರಿ. ಮತ್ತು ನೀವೇ ಎಲ್ಲ ಸಾಕಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಇದೆ. ಯಾರ ಟೀಚರ್ಸ್ ಏನಾರ ಬಗ್ಗೆ ಹೇಳಿದ್ರೆ ಜಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ, ಅದು ತಿಳ್ಕೋರಿ. ಬಟ್ ನಿಮ್ದು ಏನಿದೆ ಇವಾಗ ನ್ಯಾರೋ ಮೈಂಡ್. ಆ ಕುದುರೆಗೆ ಟಾಂಗಾವಲ್ಲ ಕಟ್ಟಿರ್ತಾನಲ್ಲ, ಬೇರೆ ಕಡೆ ನೋಡೇ ಬೇಡದು. ಸೀದಾ ರೈಲ್ವೆ ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಅಡ್ಡೇ ಹೋಗ್ಬೇಕು, ಸೈಡಿಗೆ ನೋಡೋಂಗೆ ಇಲ್ಲ. ಹಂಗಾಗ್ಬಾರ್ದು.
ವಿ ಶುಡ್ ಬಿ ವೆರಿ ಬ್ರಾಡ್. ಭಾಳ ಫಾಸ್ಟ್ ಇದೆ ದುನಿಯಾ. ಏನಾರ ಮಾಡಬೇಕಪ್ಪ ನಾನು ಅನ್ನೋದೊಂದು ಮನೋಭಾವ ಬೆಳೆಸ್ಕೊಂಡು ಇವತ್ತೆಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರರು, ನಮ್ಮ ಹಿರಿಯರದು ಪುಣ್ಯದಿಂದ ನಾವೊಂದು ಏನು ಬ್ಯಾಕ್ವರ್ಡ್ ಕ್ಲಾಸ್ ಡಿಸ್ಟಿಕ್ ಅನ್ನೋದು ಹೋಗಿದೆ. ಅದು ಇನ್ನು ಕೆಲವು ವರ್ಷಗಳಲ್ಲಿ ವಿ ಆರ್ ನಂಬರ್ 1 ಇನ್ ದಿ ನೇಷನ್ ಇನ್ ಆಲ್ ಆಸ್ಪೆಕ್ಟ್ಸ್. ಎಜುಕೇಷನ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು. ಇವತ್ತು ಸರ್ಪ್ರೈಸ್, ಇಡೀ ಇಂಡಿಯಾದಲ್ಲೇ ವಿ ಹ್ಯಾವ್ ಓನ್ಲಿ 454 sugar factories. But in Bidar district alone, we have 100 organic jaggery farm units. ನಾಳೆ ಅಲ್ಲಿ ಇನ್ಸ್ಪೈರ್ ಹೋಟೆಲಲ್ಲಿ ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ಸ್ಪೀಕ್. ಖುಷಿ ಆಯ್ತು ನನಗೆ. ಅಟ್ಲೀಸ್ಟ್ ನಮ್ಮ ಭಾಗದ ಇಂಡಸ್ಟ್ರಿಯಲಿಸ್ಟು ಆ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮದು ಸದುಪಯೋಗ ಪಡಿಸ್ಕೊಳ್ಳೋದು. ಇಲ್ಲೇ ಬಾಲ್ಕಿಯಲ್ಲಿ ಒಬ್ಬ ಇಂಜಿನಿಯರ್ ಚನ್ನಬಸಪ್ಪ ಬರ್ತಾಳೆ ಅಂತ. ಈ ಸರ್ವ್ಡ್ ಜಸ್ಟ್ 15 years ಆ್ಯಸ್ ಎ ಇಂಜಿನಿಯರ್ ಇನ್ ಬೆಂಗಳೂರು. ಹೈಲಿ ಬ್ರಿಲಿಯಂಟ್ ಫೆಲೋ. ಅವೇನು ಈಸ್ ನಾಟ್ ಎ ಕರಪ್ಟೆಡ್ ಮ್ಯಾನ್. ಅವನದೇ ಆದಂಥ ಸ್ವಂತ ಒಂದು ಬ್ರಿಕ್ಸ್ ಇಂಡಸ್ಟ್ರಿ ತೆಗೆದು ಈ ಅರ್ನ್ಡ್ crores of rupees. He resigned and he started as a farmer, jaggery, organic jaggery preparation unit head again. In his group, more than 1,000 engineering graduates are all over India. Next time ಇದ್ದಾಗ ಒನ್ ಆಫ್ ದಿ ಕಾಂಪಿಟೆಂಟ್ ಫಾರ್ MP post ಆಲ್ಸೋ ಫ್ರಮ್ BJP. ಫ್ಲೈಟಲ್ಲಿ ಫಸ್ಟ್ ಹೋದಾಗ ಗೊತ್ತಾಗಿದೆ. ನಮ್ಮ ಮಗಳ ಎಂಗೇಜ್ಮೆಂಟ್ ಕರೆದ್ರು ಬಂದಿತ್ತು ನಮ್ಮ ಮಗಳ ಎಂಗೇಜ್ಮೆಂಟ್. ಬಿಕಾಸ್ ಆಫ್ ಹಿಸ್ ಸಿಂಪ್ಲಿಸಿಟಿ ಹಿ ಈಸ್ ಗ್ರೋಯಿಂಗ್. ಸಿದ್ದೇಶ್ವರ ಸ್ವಾಮಿ ಶಿಷ್ಯ ಅವರು ಬಂದಿರ್ತಾರಂದ್ರೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರ ಮನೆ ಕಟ್ಟಿಸಿದ್ದಾರೆ. ನೈಸರ್ಗಿಕವಾಗಿ ಹೆಂಗೆ ಮನೆ ಇರ್ಬೇಕಂತ. ನಮ್ಮ ವಿಜಯ್ ಮಹಾಂತೇಶ್ ಅವರು, ಪಿ ಸಿಂಗ್ ಅವರು ಈಗೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. 5-6 years ಬ್ಯಾಕ್ ಅವ್ರು ಬರ್ತಾರಂದ್ರೆ 51 days ಉಳಿದಿದ್ದಾರೆ ಸಿದ್ದೇಶ್ವರ ಸ್ವಾಮಿ ಬಿಜಾಪುರ. ಅವ ಹೇಳಿದ ವರ್ಡ್ ಇನ್ನೂ ನನಗೆ ನೆನಪಿದೆ. ಯಾವ ಮಕ್ಕಳು ತಂದೆ ತಾಯಿ ಆಸ್ತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅವ್ರು ದಡ್ಡ. ನಮ್ಮಪ್ಪಗೆ ಇಷ್ಟು ಪ್ರಾಪರ್ಟಿ ಇದೆ, ನಮ್ಮಪ್ಪ ಅಲ್ಲಿ ಬಿಲ್ಡಿಂಗ್ ಕಟ್ಟ. ಯಾರ ಮಕ್ಕಳು ತಮ್ಮ ಪೇರೆಂಟ್ಸ್ ಆಸ್ತಿ ಕ್ಯಾಲ್ಕುಲೇಟ್ ಮಾಡಲ್ಲ, ದೇ ಆರ್ ದಿ ರಿಯಲ್ ಕಿಡ್ಸ್. ಅದಕ್ಕೆ ದಯವಿಟ್ಟು ನಾನು ಇದನ್ನಲ್ಲಿ ಹೇಳ್ಬೇಕಾಗುತ್ತೆ. ಕೆಲವೊಂದು ಏನಿರ್ತದೆ ಮಕ್ಕಳಿಗೆ, ನಮ್ಮ ಪಾಪ ರಿಯಲ್ ಎಸ್ಟೇಟ್ ಮಾಡ್ತಾನೆ, ಸಾಕಷ್ಟು ಆಸ್ತಿ ಮಾಡಿದ್ದಾನೆ, ನನಗೇನು ಜಸ್ಟ್ ಡಿಗ್ರಿ ತೊಗೊಂಡ್ಬಾ ಅಂತ ಹೇಳಿದ್ದಾನೆ, ಅದು ರನ್ ಮಾಡಿದ್ರೆ ಸಾಕು. ಆ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ನಾನು ಏನು ಮಾಡಬೇಕು, ನಾನು ಹೆಂಗೆ ಮುಂದುವರಿಬೇಕು, ಆ ಒಂದು ಚಾಲೆಂಜಿಂಗ್ ಮನೋಭಾವ ಇತ್ತಂದ್ರೆ ನೀವು ಒಂದು ಒಳ್ಳೆಯ ನಾಗರಿಕ ಆಗ್ತೀರಿ. ಸಮಾಜದಲ್ಲಿ ಒಳ್ಳೆ ಮುಖ ತೋರಿಸ್ಕೊಂಡು ಅಡ್ಡಾಡಬೇಕು. ಪೀಪಲ್ ವಿಲ್ ಟಾಕ್, ಏನು ಬಿಡ್ರಿ, ಅವರ ನೀರಿದ್ದ ಕಳಿಸ್ಯಾರ, ಅದ್ರ ಮೇಲೆ ಎಂಜಾಯ್ ಮಾಡ್ತಾಯಿದ್ದಾರೆ. ಹಂಗೆ ಅವರು ಬದುಕಬೇಕು. ಈಗೆಲ್ಲ ನೇಪಾಳದಲ್ಲಿ ನೋಡ್ತಾ ಇದ್ದೀರಿ ಯಾವ ಪರಿಸ್ಥಿತಿ ಐತೈತಿ. ಏನೂ ಅಭಿವೃದ್ಧಿ ಇಲ್ಲ, ಜೀರೋ ಡೆವಲಪ್ಮೆಂಟ್. ಅಲ್ಲೆಲ್ಲ ಮತ್ತು ಸಮಾಜ ಅಂದಮೇಲೆ ಎಲ್ಲ ಸಂಘಟನೆಗಳು ಇರ್ತಾರೆ, ಮೀಡಿಯಾ ಇರ್ತೈತಿ. ಅಡಿಟಿಂಗ್ ಅಂದರೆ ಬರೀ ಅಡಿಟರ್ಸ್ ಬಂದೇ ಮಾಡೋದಲ್ಲ, ಸೋಷಿಯಲ್ ಅಡಿಟಿಂಗು ಇರುತ್ತೆ. ಅವು ಟೀಕೆ ಟಿಪ್ಪಣಿಗಳು ಬರ್ತಾವೆ. ಅದಕ್ಕೆ ಎದುರಿಸ್ಕೊಳ್ಳೋ ಶಕ್ತಿ ಬೇಕು. ಸುಮ್ಮನೆ ನಾವು ಲೀಡರ್ ಆಗಿಬಿಟ್ಟು ಜಯ ಅಂತ ಇಡಂಗಿಲ್ಲ. ಮುಂದಿನ ದಿನಗಳಲ್ಲಿ ಏನೇ ಆದ್ರೂ ದುನಿಯಾ ಭಾಳ ಫಾಸ್ಟ್ ಅದ, ಅಡ್ವಾನ್ಸ್ ಇದೆ.
ಮತ್ತು ನೇಚರ್ನು ನಮಗೆ ಸಾಥ್ ಕೊಡ್ತಾ ಇಲ್ಲ. ಮತ್ತು ಇಡೀ ದೇಶದಲ್ಲೆಲ್ಲ ದಂಗೆ ಹೇಳ್ತಾ ಇದೆ. ದಿನಾ ಟಿ ವಿ ನೋಡ್ತೀವಲ್ಲ, ಈಗ UK ಸ್ಟಾರ್ಟ್ ಆಗಿದೆ, ಮೊದಲ ಫ್ರಾನ್ಸಲ್ಲಿ ಸ್ಟಾರ್ಟ್ ಆಗಿತ್ತು, ರಷ್ಯಾ ಯುಕ್ರೇನ್ ವಾರ್ ನಡೆದೇ ಇದೆ, ಮತ್ತು ಇಸ್ರೇಲು ಮತ್ತು ಇರಾನ್ ವಾರ್ ನಡೆದಿದೆ, ಇಂಡಿಯಾ ಪಾಕಿಸ್ತಾನ ವಾರು ಆಯಿತು, ಬಾಂಗ್ಲಾದೇಶದಲ್ಲಿ ಅಲ್ಲಿ ಎಷ್ಟು ಪ್ರಧಾನಮಂತ್ರಿಗೆ ಓಡಿಸ್ಬಿಟ್ರು, ಶ್ರೀಲಂಕಾದಲ್ಲಿ ಅಧ್ಯಕ್ಷಿಗೆ ಓಡಿಸ್ಬಿಟ್ರು, ನೇಪಾಳದಲ್ಲಿ ಪ್ರೈಮ್ ಮಿನಿಸ್ಟ್ರಿಗೆ ಇಡಿಸ್ಬಿಟ್ರು, ಒಬ್ಬ ನಿವೃತ್ತ ಜಡ್ಜ್ ಆಗಿದ್ದಾರೆ ಲೇಡಿ, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ಅದಕ್ಕೆ ನಾ ಹೇಳೋದು ತಾತ್ಪರ್ಯ ಅಷ್ಟೇ, ನೀವು ಪ್ರಾಮಾಣಿಕವಾಗಿ ದುಡಿದ್ರೆ, ಸಮಾಜಕ್ಕೆ ಏನಾರ ಕೆಲಸ ಮಾಡಿದ್ರೆ ಒಂದಿಲ್ಲ ಒಂದು ಸಲ ನಿಮಗೆ ಜನ ಗುರುತಿಸ್ತಾರೆ. ಇಷ್ಟೇ ಹೇಳೋದು ತಾತ್ಪರ್ಯ. ದಯವಿಟ್ಟು ನಾವು ಯಾರು ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶದಲ್ಲಿ ಹುಟ್ಟಿದ್ದೇವೆ ಅಂತ ಮನೋಭಾವ ಮಾಡ್ಕೋಬೇಡ್ರಿ, ಅಥವಾ ಬೇರೆ ಬೇರೆ ಜಿಲ್ಲೆಯಿಂದ ಬಂದ ನಮ್ಮ ವಿದ್ಯಾರ್ಥಿಗಳು ನಾವು ಬೀದರ್ ಅಂದ್ರೆ ಹಿಂದುಳಿದ ಪ್ರದೇಶದಲ್ಲಿ ತೊಗೊಂಡಿವಂತೂ ವಿಚಾರ ಮಾಡಬೇಡ್ರಿ. ಇದು ಮೋಸ್ಟ್ ಅಡ್ವಾನ್ಸ್ಡ್ ಡಿಸ್ಟಿಕ್ಟು. ಇಲ್ಲಿ ಬಂದವರು ಯಾರೂ ವಾಪಸ್ ಹೋಗಲ್ಲ. ಪಂಜಾಬ್ನಿಂದ ಬಂದು ಎಷ್ಟೋ ಇಲ್ಲೇ ಸೆಟ್ಲ್ ಆಗ್ಯಾರ, ಮಹಾರಾಷ್ಟ್ರದಿಂದ ಎಲ್ಲೋ ಡಾಕ್ಟರ್ಸ್ಗಳು ಬಂದು ಇಲ್ಲೇ ಸೆಟ್ಲ್ ಆಗ್ಯಾರ, ಚಿತ್ರದುರ್ಗ ದಾವಣಗೆರೆಯಿಂದ ಎಷ್ಟೋ ಡಾಕ್ಟರ್ಗಳು ನಮ್ಮ ವೆಟರ್ನರಿ ಕಾಲೇಜಿಗೆ ಬಂದು ಇಲ್ಲೇ ಸೆಟ್ಲ್ ಆಗ್ಯಾರ. ಯಾರೂ ಬೀದರಲ್ಲಿ ಇರೋ ಮನೆಗಳು ಆ್ಯಸ್ ಪರ್ ಮೈ ನಾಲೆಜ್ 60% ಔಷಧ. ನೀವು ವಿದ್ಯಾನಗರಕ್ಕೆ ಹೋಗಿ UV ಕಾಲೇಜಿನ ಒಂದು ಕಾಲೇಜ್ ಎಲ್ಲ ಬಿಜಾಪುರದವರೇ ಕಟ್ಟಿಸ್ತೀವಿ, ಎಲ್ಲ ಅವ್ರ ಮನೆ ಕಟ್ಕೊಂಡು ಅಲ್ಲೇ ಸೆಟ್ ಆಗಿದೆ. ಇದು ಬೀದರ್ ಒಳ್ಳೆಯ ಜಿಲ್ಲೆ, ಬಸವಣ್ಣನ ಕರ್ಮಭೂಮಿ. ಇಲ್ಲಿ ಒಂದು ಸಂಸ್ಕೃತಿ ಇದೆ, ಯಾವುದೂ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ, ಎಲ್ಲರೂ ಒಂದು ಅಭ್ಯಾಸ ಮನೋಭಾವದಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಇಲ್ಲಿ ಇರ್ತಕ್ಕಂಥ BCಗಳಾಗಿರ್ಬೋದು, ಕೆಲವೊಬ್ಬರು ಸಾಥ್ ಇರ್ತಾರೆ, ಹಾಡಿರ್ತಾರೆ, ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಲ್ಲರೂ ಆಗಿದ್ದಾರೆ, ಎಲ್ಲರೂ ಒಂದೊಂದು ಒಳ್ಳೆಯ ಕಾರ್ಯ ಮಾಡೇ ಹೋಗಿದ್ದಾರೆ. ಹರ್ಷಗುಪ್ತ ಬಂದಿದ್ರು, ಎಜುಕೇಷನಲ್ಲಿ 100% ರಿಸಲ್ಟ್ ತರಿಸ್ತಾರೆ. ಎಲ್ಲ ತಾಗಿ ಡೆವಲಪ್ಡ್ ಆಲ್ ದಿ ತಾಲೂಕಾಸ್ ಆಫ್ ಬೀದರ್ ಡಿಸ್ಟಿಕ್. ಇನ್ನೇನು ಬೇಕು? ಜಾಫರ್ ಅಂತ ಬಂದರು, ಅವರು ಕೂಡ ಶಹೀದ್ ಕಾಲೇಜ್ ಇವತ್ತು 10,000 ಮಕ್ಕಳು ಓದ್ತಾಯಿರ್ತಾರೆ. ಅಲ್ಲಿ ಬರೀ ಮುಸ್ಲಿಮೇ ಓದ್ತಾರೆ ಅಂತ ತಿಳ್ಕೊಬೇಡ್ರಿ, 90% ನಮ್ಮ ಬೇರೆ ಬೇರೆ ಇದರ 400ರಿಂದ 500 ಮೆಡಿಕಲ್ ಸೀಟ್ ಒಂದೇ ಕಾಲೇಜಿಂದೇ ತೊಗೊಳ್ತಾರೆ. ಮೈಸೂರಿನಿಂದ ಬಂದು ಪಾಠ ಮಾಡ್ತಾರೆ. ಆ ಥರ ಈಗ ಶಿಲ್ಪಾ ಮೇಡಮ್ ಅವ್ರು ಬಂದಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರಿಂದ ಹೊಸ ಬಿಲ್ಡಿಂಗ್ ಆಗಿದೆ 6 ಎಕರೆ ಪ್ರದೇಶದಲ್ಲಿ. ಅವೆಲ್ಲ ಡಿಮಾಲಿಷ್ ಮಾಡಿ ಮಿನಿ ವಿಧಾನಸೌಧ ಆಗ್ತಾಯಿದೆ. ಅದು ಅಭಿವೃದ್ಧಿನೇ. ಮತ್ತು ಹೊನ್ನಿಕೇರಿ ಫಾರ್ಮಲ್ಲಿ ಎಕೋ ಪಾರ್ಕ್ ಮಾಡ್ತಾಯಿದ್ದಾರೆ, 1,500 ಕೋಟಿ. ಅವೆಲ್ಲ ಹುಡುಗಾಟ ಇದೆ. ಇವತ್ತು ಇನ್ನೊಂದು ಖುಷಿ ಪಡ್ತಕ್ಕಂಥ ವಿಷಯ ಏನಂದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಬಂದಿದ್ದಾರೆ, ಎಲ್ಲ ಸಚಿವರುಗಳು ಬಂದಿದ್ದಾರೆ. ಇವತ್ತು ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ನಮನ ಸಲ್ಲಿಸಿ ಅಲ್ಲೂ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿ ಅಲ್ಲೂ ಏನಾದರೂ ಘೋಷಣೆ ಮಾಡ್ತಾರೆ. ಮತ್ತು ಇನ್ನೊಂದು, ಎಲ್ಲ ಮಕ್ಕಳಿದ್ರಿ, ಎಲ್ಲ ಇದ್ರಿ, ದಯವಿಟ್ಟು ನಿಮ್ಮ ತಾಯಿ ತಂದೆ ಅಲ್ಲಿ ಏನೇ ಇದ್ರಿ, ಭೂಮಿ ಯಾರೂ ಕಳ್ಕೊಬೇಡ. ಇವತ್ತು ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡೋ ಸಂಬಂಧ ಗೌರ್ಮೆಂಟ್ ಕಾಂಪೆನ್ಸೇಷನ್ ಎಷ್ಟು ಕೊಡ್ತಾಯಿದೆ ಗೊತ್ತಾ? 1 ಎಕರೆಗೆ 40 ಲಕ್ಷ ರೂಪಾಯಿ ಇರಿಗೇಟೆಡ್ ಏರಿಯಾ, 30 ಲಕ್ಷ ಡ್ರೈ ಲ್ಯಾಂಡ್. ನೀವು ಏನೋ ಹಿರಿಯರ ಆಸ್ತಿ 1 ಎಕರೆ 2 ಎಕರೆ ಇಟ್ಕೊಂಡ್ರು ನಾಳೆ ಕೋಟಿಗಟ್ಟಲೆ ಬೆಲೆ ಬರುತ್ತೆ. ಅದಕ್ಕೆ ದಯವಿಟ್ಟು ಅದು ನಿಮ್ಮಿಂದ ಕೈ ತಪ್ಪುವಂಗೆ ಅವಕಾಶ ಕೊಡಬೇಡಿ. ಸಾಕಷ್ಟು ಬ್ಯಾಂಕ್ ಫೆಸಿಲಿಟೀಸ್ ಕೊಡ್ತಾಯಿದೆ, ಲೋನ್ ಕೊಡ್ತಾಯಿದೆ. ನಿಮ್ಮ ತೊಂದರೆ ಇದ್ದರೆ ಅದನ್ನು ಮಾಡಿರಿ. ಬಟ್ ಬಂಡವಾಳಶಾಹಿಯವರಿಗೆ ಯಾರು ಹೊಲಗಳಲ್ಲಿ ಇದ್ದಂಥ ಹಿರಿಯರಿದ್ದಂಥ ಹೊಲಗಳನ್ನು ಮಾರಬೇಡಿ. ಮತ್ತೆ ಮಾತ್ರ ನಿಮ್ಮ ಊರಿಗೆ ಬರೋಕ್ಕಾಗಲ್ಲ. ಕರೋನಾ ಪೀರಿಯಡಲ್ಲೇ ತಮಗೆ ಗೊತ್ತಿರ್ಬೋದು, ಅವಾಗೇ ಗೊತ್ತಾಗಿದೆ ತಾಯಿ ತಂದೆ ಎಲ್ಲಿದ್ದಾರ, ಆಯಿ ಮತ್ತೆ ಎಲ್ಲಿದ್ದಾರ, ನನ್ನ ಮನೆ ಎಲ್ಲಿದೆ, ಹೊಲ ಎಲ್ಲಿದೆ.
ನೇಚರೇ ನಮ್ಗೆ ಸರಿಪಡಿಸ್ತದೆ ಮಾನವನಿಗೆ. ಮಾನವ ಭಾಳ ಕ್ರೂರಿ, ಅವನಿಗೆ ಸರಿಪಡ್ಬೇಕಂದ್ರೆ ಇಂಥವೆಲ್ಲ ಬರ್ಬೇಕು ಅಂದಾಗ ಮಾತ್ರ ನಾರ್ಮಲ್ ರೂಟಿಗೆ ಹೋಗ್ತಾನೆ. ಇಲ್ಲ 100 ಸ್ಪೀಡಲ್ಲಿ ಹೊಡಿತಿದ್ದೆ ನಾವು ಗಾಡಿ, ಅದಕ್ಕೆ ಹಂಪ್ಸ್ ಹಾಕ್ತಾರೆ ಸ್ಪೀಡ್ ಕಡಿಮೆ ಮಾಡ್ಬೇಕು. ಅದಕ್ಕೆ ಮಾನವ ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವ್ರಾಗದು ಬೇಡ. ನಾವು ಒಳ್ಳೆ ರೀತಿಯಿಂದ ಆಗೋಣ, ಒಳ್ಳೆ ವಿಚಾರಗಳು ಮಾತಾಡೋಣ, ಅಭಿವೃದ್ಧಿ ಅಂತ ಸಾಕು. ಮಕ್ಕಳಿಗೆ ನೀವು ಏನೇ ಪಾಠ ಮಾಡಿದ್ರು, ನೀವು ಏನೇ ನೀವು ಚಟುವಟಿಕೆ ಮಾಡಿದ್ರು ಎಲ್ಲ ಟೀಚರ್ಸ್ಗಳಿಗೆ ಗೊತ್ತಿರ್ತದೆ, ಡೀನಿಗೆ ಗೊತ್ತಿರ್ತದೆ. ಏನು ಮಾಡಿದ್ರು ನಡೀತದನ್ನ ಮನೋಭಾವ ಇಟ್ಕೋಬೇಕು. ಬಾರಕ್ಕೊಂದು ಮಾಪ್ ನೈಕತ್ತಾ ಇದ್ದಾರೆ. ಎಲ್ಲಿ ಬರೀ ಎಳಬೇಕು ಅಲ್ಲಿ ಎಳೆದೇ ಬಿಡ್ತಾರೆ ಟೀಚರ್ಸ್ ಅಲ್ಲಿ, ಡೀನ್ ಅಲ್ಲಿ. ಡೋಂಟ್ ಟೇಕ್ ಇಟ್ ಗ್ರ್ಯಾಂಟೆಡ್. ದಯವಿಟ್ಟು ಇದೊಂದು ಮಳೆ ಬಂದು ನಮಗೆ ಅಲ್ಲೇ ಹೊರಗಡೆ ಅದನ್ನು ಇಷ್ಟು ಮಾತಾಡೋಕ್ಕಾಗ್ತಾಯಿದ್ದಿಲ್ಲ. ಇದೊಂದು ಅವಕಾಶ ಸಿಕ್ತು. ಇದು ನಮ್ಮ ಭಾಗದಲ್ಲೇ ಇರೋದು, ನಮಗೆ ಇಂಡಿಪೆಂಡೆನ್ಸ್ ಡೇ ಇವತ್ತು. ನಾವು ಒಂದು 4 ಒಳ್ಳೆ ಮಾತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲೇಬೇಕಾಗುತ್ತೆ. ಇಟ್ ಈಸ್ ಅವರ್ ಡ್ಯೂಟಿ. ಇಷ್ಟು ಹೇಳಿ ಇನ್ನೊಮ್ಮೆ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಶ್ರಮದಿಂದ ನಮಗೆ ಈ ಭಾಗದ ಜನರಿಗೆ 13 ತಿಂಗಳು ಆದ ನಂತರ ಸ್ವತಂತ್ರ ಸಿಕ್ಕಿದೆ. ಮತ್ತು ನಮ್ಮ ಭಾರತ ಸರ್ಕಾರದಿಂದ 371J ಕೂಡ 2013ರಲ್ಲಿ ಸಿಕ್ಕಿ ಸಾಕಷ್ಟು ಸೌಲಭ್ಯಗಳನ್ನು ಸಿಗ್ತಾ ಇದ್ದಾವೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸಿಗಲಿ. ನಾವು ಕೂಡ ಬೆಂಗಳೂರು ಮೈಸೂರು ಹೆಂಗೆ ಅವು ಮಹಾನಗರ ಪಾಲಿಕೆ ಆಗಿದ್ದವು, ಇದು ಕೂಡ ನಮ್ಮ ಬೀದರು ಮಹಾನಗರ ಪಾಲಿಕೆಯಾಗಿ ಘೋಷಿಸಿದ್ದಾರೆ. ಒಳ್ಳೆಯ ರೀತಿಯಿಂದ ಈ ಜಿಲ್ಲೆಯನ್ನು ಬೆಳೆಸೋಣ, ನಾವು ಕೂಡ ಬೆಳೆಯೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.